ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ನಿನ್ನೆ ಸುಮನಹಳ್ಳಿ ಫ್ಲೈಓವರ್ ಮೇಲಿಂದ ಸಿಮೆಂಟ್ ಮಿಕ್ಸರ್ ಕೆಳಗೆ ಬಿದ್ದಿತ್ತು. ಆದರೆ ಅದನ್ನು ತೆರವುಗೊಳಿಸೋದಕ್ಕೆ ಮಾತ್ರ ಯಾರೂ ಮುಂದೆ ಬಂದಿಲ್ಲ. ಇದಕ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿ ರಗಳಿಗೆ ಕಾರಣ. ಇನ್ನೊಂದೆಡೆ ಈ ಫ್ಲೈಓವರ್ ಮೃತ್ಯುಕೋಪವಾಗಿ ಪರಿಣಮಿಸಿದ್ದು ವಾಹನ ಸವಾರರು ಕಂಗಾಲಾಗಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯ ರಗಳೆ ಕೆಲವೊಮ್ಮೆ ದೊಡ್ಡ ಅವಾಂತರಗಳಿಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಬೆಂಗಳೂರಿನ ಸುಮನಹಳ್ಳಿಯ ಫ್ಲೈಓವರ್ನಿಂದ ನಿನ್ನೆ ಸಿಮೆಂಟ್ ಮಿಕ್ಸರ್ ಉರುಳಿತ್ತು. ಘಟನೆ ನಡೆದು 14 ತಾಸು ಕಳೆದ್ರೂ ಅದಿನ್ನೂ ಬಿದ್ದ ಜಾಗದಲ್ಲೇ ಇದೆ. ಇದಕ್ಕೆ ಕಾರಣ ಘಟನಾ ಸ್ಥಳ ಕಾಮಾಕ್ಷಿಪಾಳ್ಯ ಠಾಣೆಗೆ ಸೇರಿದ್ದ ಇಲ್ಲ ನಾಗರಬಾವಿ ಠಾಣಾ ವ್ಯಾಪ್ತಿಗೆ ಸೇರಿದ್ದ ಅನ್ನೋ ಗೊಂದಲ. ಸಿಮೆಂಟ್ ಮಿಕ್ಸರ್ನ ಡೀಸೆಲ್ ಟ್ಯಾಂಕ್ನಿಂದ ತೈಲ ಸೋರಿಕೆಯಾಗ್ತಿದೆ. ಯಾವುದೇ ಸಮಯದಲ್ಲಿ ಅಪಾಯ ಎದುರಾಗೋ ಸಾಧ್ಯತೆ ಇದೆ. ಆದರೆ ಯಾರೂ ಇದನ್ನ ತೆರವುಗೊಳಿಸೋ ಗೋಜಿಗೆ ಹೋಗಿಲ್ಲ. ಮೇಡಮ್ ಅವರು ಸ್ಪೀಡ್ ಹೋಗು ಅಂತ ಹೇಳಲ್ಲ, ಬಟ್ ಇದನ್ನು ಕೇರ್ಫುಲ್ ತೊಗೋಬೇಕಾಗಿರೋದು ಪೊಲೀಸ್ನವರು. ಅವ್ರು ಕೇರ್ಫುಲ್ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದಂದರೆ ಈ ಫ್ಲೇವರ್ ಮಾಡವ್ರೆ, ಓಕೆ ಇಲ್ಲಿ ಜಾಗ ಹೋಗಿ ಮುಂದೆ ವಿಡಿಯೋ ತೊಗೊಳ್ಳಿ. ಈ ಕಡೆಯಿಂದ ಗಾಡಿ ಬರೋಕ್ಕಾಗಲ್ಲ, ಆ ಕಡೆಯಿಂದ ಗಾಡಿ ಬರೋಕ್ಕಾಗಲ್ಲ. ತುಂಬ ಚಿಕ್ಕದಾಗಿದೆ. ಜನಕ್ಕಾಗ ತೊಂದರೆನೇ. ಇದನ್ನಾಗದಷ್ಟು ಬೇಗ ಕ್ಲಿಯರ್ ಮಾಡಿಸಿ ಏನು ಮಾಡಿಕೊಡ್ಬೇಕು. ಸಿಮೆಂಟ್ ಮಿಕ್ಸರ್ ಲಾರಿ ಸುಮನಹಳ್ಳಿ ಜಂಕ್ಷನ್ನಿಂದ ನಾಗರಬಾವಿ ಕಡೆಗೆ ತೆರಳುತ್ತಾ ಇತ್ತು. ಮೇಲ್ಸೇತುವೆ ಮೇಲೆ ವೇಗ ನಿಯಂತ್ರಕವನ್ನ ದಾಟುವಾಗ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ತಡೆಗೋಡೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿತ್ತು. ಇದರಿಂದ ಡ್ರೈವರ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ನಿನ್ನೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ರು. ಆದ್ರೆ ಅದನ್ನ ತೆರವುಗೊಳಿಸುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಇವತ್ತು ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇಲ್ಲ, ಇಲ್ಲಿ ಒಂದು ಸ್ವಲ್ಪ ಓವರ್ ಸ್ಪೀಡ್ ಇದೆ. ಯಾವಾಗೂ ಇಂಟರ್ಸೆಪ್ಟರಲ್ಲಿ ಯಾವಾಗೂ ಡೇ ಟೈಮಲ್ಲಿ ಮಾಡ್ತಾರೆ, ನೈಟಲ್ಲಿ ಯಾರೂ ಇರಲ್ಲ. ಆದ್ದರಿಂದ ಏನಾಯಿತು ಅಂದರೆ ಓವರ್ ಸ್ಪೀಡಲ್ಲೇ ಇರ್ತಾರೆ. ಈಗ ಇನ್ನೊಂದು ಕರ್ವ್ ಇದೆ ಅಲ್ಲಿ ಮುಂದೆ ಹೋದರೆ, ಆ ಕರ್ವಲ್ಲಿ ಏನಾಗ್ತದೆ ಅಂದರೆ ಓವರ್ ಸ್ಪೀಡ್ ಲಾಸ್ಟ್ ಟೈಮ್ ಒಂದು ಲಾರಿ ಆ ಕಡೆ ಆಗಿಬಿಟ್ಟು ಡಿವೈಡಿಂದ ಆಚೆಗೆ ಹೋಗ್ಬಿಟ್ಟಿತ್ತು. ಇದೇ ಥರ ಆಗ್ತಾಯಿದೆ ಮೇಡಮ್, ಇದು ರೆಗ್ಯುಲರ್ ಆಗ್ತಾಯಿದೆ. ಈ ಫ್ಲೈಓವರ್ನಲ್ಲಿ ಇದು 4ನೇ ಅಪಘಾತ. ಸಾಲು ಸಾಲು ಅನಾಹುತಕ್ಕೆ ಕಾರಣವಾಗಿರೋದು ಅವೈಜ್ಞಾನಿಕ ಕಾಮಗಾರಿ. ತಿರುವುಗಳಲ್ಲಿ ನೂತನ ತಂತ್ರಜ್ಞಾನ ಬಳಸಿ ಕಾಮಗಾರಿ ನಿರ್ವಹಿಸಬೇಕಿತ್ತು. ಜೊತೆಗೆ ಸೂಚನಾ ಫಲಕಗಳನ್ನ ಹಾಕಬೇಕಿತ್ತು. ಆದ್ರೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರೋ ಕಾರಣ ಇಂತಹ ಅಪಘಾತಗಳು ಆಗಾಗ್ಗೆ ಸಂಭವಿಸ್ತಾನೆ ಇವೆ. ಆದ್ರೆ ಯಾರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಟ್ಟೆ ವ್ಯಾಪಾರಕ್ಕೆಂದು ಬೆಂಗಳೂರಿಗೆ ಬಂದು ಡ್ರಗ್ಸ್ ವ್ಯಾಪಾರ ಮಾಡ್ತಾ ಇದ್ದ ವಿದೇಶಿಯರು ಈಗ ಬಾಣಸ್ವಾಡಿ ಪೊಲೀಸರ ಆದ್ಯತೆಗಳಾಗಿದ್ದಾರೆ. ನೈಜೀರಿಯಾದ ಜರ್ಮೋಯ್ ಒಕ್ಸುಸಾ ಜಾನ್ಸಡ್ ಮತ್ತು ಗಾನಾ ದೇಶದ ಸ್ಟೀವನ್ ಎಂಬುವರು ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಆ ದೇಶಗಳಿಂದ ಬಿಸಿನೆಸ್ ನೆಪದಲ್ಲಿ ಬೆಂಗಳೂರಿಗೆ ಬಂದ ಇವರು ಕಾಲೇಜುಗಳ ಬಳಿ ಮಾದಕ ವಸ್ತುಗಳಾದ ಕೋಕೇನ್ ಸೇರಿದಂತೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರು. ಇದನ್ನರಿತ ಬಾಣಸ್ವಾಡಿ ಇನ್ಸ್ಪೆಕ್ಟರ್ ರಂಗಪ್ಪ ಇವತ್ತು ಸಂಜೆ ದಾಳಿ ಮಾಡಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 50,000 ರೂಪಾಯಿ ಮೌಲ್ಯದ ಕೋಕೇನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಅದ್ಯಾಕೋ ಮಾವಳ್ಳಿಪುರಕ್ಕಿನ್ನೂ ಗ್ರಹಚಾರ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಜನರು ಆರೋಗ್ಯ ಕಳೆದುಕೊಂಡು ಭೂಮಿಯಲ್ಲಿನ ನೀರು ವಿಷವಾದ್ರೂ ಬಿಬಿಎಂಪಿಗಿನ್ನೂ ಬುದ್ಧಿ ಬಂದಿಲ್ಲ. ಯಾಕಂದ್ರೆ ಮಾವಳ್ಳಿಪುರ ಡಂಪಿಂಗ್ ಯಾರ್ಡ್ ಅನ್ನ ರೀಓಪನಿಂಗ್ ಮಾಡೋ ಯತ್ನವನ್ನ ಬಿಬಿಎಂಪಿ ನಡೆಸ್ತಾ ಇದೆ. ಮಾವಳ್ಳಿಪುರ ಈ ಹೆಸರು ಕೇಳಿದ್ರೆ ಸಾಕು, ಬೃಹದಾಕಾರದ ಕಸದ ರಾಶಿಯೇ ಕಣ್ಮುಂದೆ ಬರುತ್ತೆ. ಸಿಲಿಕಾನ್ ಸಿಟಿಯ ಕಸದ ರಕ್ಕಸನನ್ನ ತನ್ನ ಒಡಲಿನಲ್ಲಿಟ್ಟುಕೊಂಡು ನರಕ ಅನುಭವಿಸ್ತಿರೋ ಊರು ಮಾವಳ್ಳಿಪುರ. ಇದನ್ನ ತಿಳಿದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿ ಕಸ ಡಂಪ್ ಮಾಡೋದಕ್ಕೆ ನಿಷೇಧ ಹೇರಿತ್ತು. ಇಲ್ಲಿರೋ ಕಸವನ್ನ ತೆರವುಗೊಳಿಸೋಕೆ ಬಿಬಿಎಂಪಿಗೆ 3 ತಿಂಗಳ ಕಾಲಾವಕಾಶ ನೀಡಿತ್ತು. ಆದ್ರೆ ಬೇಜವಾಬ್ದಾರಿಗೆ ಹೆಸರಾದ ಬಿಬಿಎಂಪಿ ಇರೋ ಕಸ ತೆಗೆಯೋದನ್ನ ಬಿಡಿ ಮತ್ತೆ ಅಲ್ಲಿಗೆ ಕಸ ತಂದು ಹಾಕುವ ಯೋಜನೆ ರೂಪಿಸುತ್ತಿದೆ. ಹೀಗಾಗಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿಂದು ಮಾವಳ್ಳಿಪುರದ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿತು. ಆಮೇಲೆ ನಾವು ಅಲ್ಲಿನ ಏನು 10-15 ವರ್ಷದಿಂದ ಕಸವನ್ನು ಹಾಕಿದ್ದೀವ, ಅಲ್ಲಿ ಲೀಚೆಟ್ಟಾಗಿ ಅಲ್ಲಿನ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಹೆಲ್ತ್ ಕ್ಯಾಂಪ್ ಇರ್ಬೋದು, ಅವೇನೇನು ನಾವು ನಿರ್ಣಯ ಮಾಡಿದ್ವೋ ಅದು ಯಾವುದೂ ಇನ್ನೂ ಪ್ರಾರಂಭ ಮಾಡಿಲ್ಲ. ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವರು ಅದಕ್ಕೆ ಪ್ರಾರಂಭ ಮಾಡಿ 24 ತಾರೀಕು
ಕೋರ್ಟ್ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಇನ್ನು ಚರ್ಚೆ ನಂತರ ಮಾತನಾಡಿದ ಗ್ರಾಮಸ್ಥರು ಮಾವಳ್ಳಿಪುರದಲ್ಲಿ ಯಾವುದೇ ಕಾರಣಕ್ಕೂ ಕಸ ಡಂಪ್ ಮಾಡೋಕೆ ಅವಕಾಶ ನೀಡೋದಿಲ್ಲ ಅಂದ್ರು. ನಮಗೆ ಆ ಭಾಗದಲ್ಲಿ ಈಗಿರ್ತಕ್ಕಂಥ ಕಸ ಮೊದಲು ಕ್ಲಿಯರ್ ಆಗಬೇಕು. ಜೊತೆಗೆ BBMP ಅವರು ಒಂದು ಹೆಲ್ತ್ ಸರ್ವೆಯನ್ನು ಮಾಡಬೇಕು, ಕ್ಯಾಟಲ್ ಸರ್ವೆ ಮಾಡಬೇಕು, ಅಗ್ರಿಕಲ್ಚರ್ ಸರ್ವೆ ಮಾಡಬೇಕು. ಇದೆಲ್ಲ ಮುಂದುವರಿಸಿ ಅದೆಲ್ಲ ಕ್ಲಿಯರ್ ಮಾಡಲಿ ಅಲ್ಲಿರ್ತಕ್ಕಂಥದ್ದು. ಆಮೇಲೆ ಹಾಕೋದು ಬಿಡೋದು ಜನ ತೀರ್ಮಾನ. ಒಟ್ಟಾರೆ BBMP ಕೋರ್ಟ್ ಆದೇಶಕ್ಕೂ ಬೆಲೆ ನೀಡದೆ ಮುಗ್ಧ ರೈತರ ಬಾಳಿನಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸೋಕೆ ರೆಡಿಯಾಗ್ತಿದ್ದಾರೆ. ಆದ್ರೆ ಗ್ರಾಮಸ್ಥರು ಮಾತ್ರ ಇದನ್ನ ಬಿಲ್ಕುಲ್ ಒಪ್ತಿಲ್ಲ. ಇದು ಮುಂದೆ ಏನಾಗುತ್ತೋ ಅನ್ನೋದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.